ಡಿಜಿಟಲ್ ಹಾಗೂ ಪತ್ರಿಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಯಾವುದೇ ಒಂದು ಸಿನಿಮಾ ಆಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ನೀವು ಬೆನ್ನೆಲುಬಾಗಿ ನಿಂತು ಇಲ್ಲಿವರೆಗೂ ಬಂದಿದ್ದಕ್ಕೆ ಇವತ್ತು ಈಗಲ್ ಮೀಡಿಯಾ ಆಗ್ಬೋದು ನನ್ನ ಸಂಸ್ಥೆಗಳು ಇಲ್ಲಿವರೆಗೂ ಬೆಳೆದಿದೆ. ಅದಕ್ಕೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ನಮ್ಮ BR ವೆಂಕಟೇಶ್ ಸರ್ಗೂ ಧನ್ಯವಾದ. ಯಾಕಂದರೆ ಅವರು ಇಲ್ಲಿವರೆಗೂ ನಮ್ಮ ಜೊತೆ ಇಲ್ಲಿವರೆಗೂ ನಮ್ಮ ಜರ್ನಿಯಲ್ಲಿ ಎಲ್ಲ ಜೊತೆಗಿದ್ದು ಇದು ಮಾಡ್ಕೊಂಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಇದಾದಮೇಲೆ ಇವತ್ತು ನಮ್ಮ ಚೇತನ್ ಗೌಡ್ರು ಬಂದಿದ್ದಾರೆ, ನಿರ್ಮಾಪಕರು ಮುನೇಗೌಡರು ಮತ್ತು ನಮ್ಮ ರಾಜೇಶ್ ಸರು, ನಮ್ಮ GT ಸುರೇಶ್ ಅಣ್ಣ ಎಲ್ಲರೂ ಬಂದು ಇಲ್ಲಿ ಕೂತು ನಮ್ಮ ಸಿನಿಮಾಗೆ ಒಂದು ಸಪೋರ್ಟ್ ಕೊಡೋಕೆ ಕೈ ಜೋಡಿಸಿದ್ದಾರೆ. ನಿಮಗೂ ಥ್ಯಾಂಕ್ಸ್ ಎಲ್ಲರಿಗೂ. ಮೇಯ್ನಾಗಿ ಸೂತ್ರಧಾರಿ ಈ ಟಾಪಿಕ್ ಬರೋಣ. ಸೂತ್ರಧಾರಿ ನಾನು ಆ್ಯಕ್ಚುಲಿ ಹೋದ ವರ್ಷ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಸಿಕ್ಕಾಪಟ್ಟೆ ಸಿನಿಮಾಗಳು ನಿಮಗೆಲ್ಲ ಗೊತ್ತು. ವಾರ 5, 6, 8, 10 ಸಿನಿಮಾಗಳು ಬರ್ತಿದೆ ಕನ್ನಡದಲ್ಲಿ. ನಾನೊಬ್ಬ ಬರೀ ನಿರ್ದೇಶಕ ನಿರ್ಮಾಪಕ ಅಲ್ಲ, ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿದ್ದವನು 200 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಗಾಂಧಿನಗರದಲ್ಲಿ ಆಫೀಸ್ ಇದೆ, ಇವಾಗಲೂ ಇದೆ. ಆ ಒಂದು ಸಿನಿಮಾಗಳ ವಾರ ಬರ್ತಾ ಇರೋಂಥ ರಶ್ ಆಗ್ಬೋದು, ತುಂಬ ಸಿನಿಮಾಗಳು ಬರೋದು ನಾವು ಬಂದು ಎಲ್ಲರ ಜೊತೆ ರಶ್ ಮಾಡ್ಕೊಂಡು ಬರೋದು ಬೇಡ, ಒಂದು ಒಳ್ಳೆ ಡೇಟ್ ಹುಡ್ಕೋಣ ಅಂತ ಕಾಯ್ತಿದ್ವಿ. ಅದಕ್ಕೆ ನಮ್ಗೆ ಈಗ ಜಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಒಳ್ಳೆ ದಿನ ಯಾವ್ದು ಮಾಡಬೇಕು ಅಂದಾಗ ಈಗ ತಿರ್ಗಾ ಏಪ್ರಿಲಲ್ಲೂ ಸಿನಿಮಾಗಳಿದೆ, ಮಾರ್ಚ್ ಎಂಡಲ್ಲೂ ಸಿನಿಮಾಗಳು ಜಾಸ್ತಿ ಇದೆ. ಅದಕ್ಕೆ ಒಂದು ಮೇಲ್ ಇದೆಯೋ ಗೊತ್ತಿಲ್ಲ, May 9ಕ್ಕೆ ನಾವು ಅನೌನ್ಸ್ ಮಾಡಿದ್ದೀವಿ. ಅಟ್ಲೀಸ್ಟ್ ಬೇರೆಯವ್ರು ಮಾಡೋಕ್ಕೆ ಮುಂಚೆ ನಾವು ಮಾಡಿದ್ದೀವಿ. ಈಗ ರಶ್ ಆಗೋದು ಬೇಡ, ಗೊತ್ತಾ, ಎಲ್ಲ ಸಿನಿಮಾ ಗೆಲ್ಲಬೇಕು, ನಮ್ಮ ಉದ್ದೇಶ ಅಷ್ಟೇ. ಇಂಡಸ್ಟ್ರಿ ಚೆನ್ನಾಗಿರಬೇಕು, ಸಿನಿಮಾಗಳು ಗೆಲ್ಲಬೇಕು ಅನ್ನೋದು ಒಂದು ಉದ್ದೇಶ. ಅದಕ್ಕೆ ನಾನು May 9ಕ್ಕೆ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದ್ದೀನಿ. ಇವತ್ತು 18, ಇದು 9, ಅದು 9, ಎಲ್ಲ 9 ಮೇಲೆ ನಮ್ಮ ಸಿನಿಮಾ ಸ್ಟಾರ್ಟ್ ಆಗಿದ್ದು. ಹಂಗೇನೆ ಪ್ರತಿಯೊಂದು ಅದು ಮಂಗಳವಾರನೇ ಸ್ಟಾರ್ಟ್ ಆಯಿತು. ಇವತ್ತು ಸೇಮ್ ಅದೇ ಮಂಗಳವಾರನೇ ಪ್ರೆಸ್ ಮೀಟು ಆಗ್ತಿದೆ. ಅಂದರೆ ಅದು ಅಚಾನಕ್ಕಾಗಿ ಎಲ್ಲ ಕೂಡ ಬರ್ತಾ ಇರುತ್ತೆ ನಮ್ಮ ಇದರಲ್ಲಿ. ಇದ್ರದ್ದು ರಿಲೀಸಿಂಗ್ ಇದಾದರೆ ನೆಕ್ಸ್ಟ್ ಪಾರ್ಟು ನಮ್ಮದು ಸಿನಿಮಾ ಆ್ಯಕ್ಟಿಂಗ್ ವೈಸ್ ಆಗ್ಬೋದು, ಪ್ರತಿಯೊಂದು ನಿಮಗೆಲ್ಲ ಸಿಕ್ಕಾಬಿಟ್ಟೆ ಪ್ರೆಸ್ ಮೀಟ್ಗಳಲ್ಲಿ 2-3 ಪ್ರೆಸ್ ಮೀಟಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಚಂದನ್ ಶೆಟ್ಟಿ ಅವ್ರನ್ನ ಇಲ್ಲಿವರೆಗೂ ನೀವು ನೋಡಿರೋದು ಬೇರೆ, ಈ ಸಿನಿಮಾ ಅದರಲ್ಲೇ ಬೇರೆ. ಯಾಕಂದರೆ ಅವ್ರು ಇಲ್ಲಿವರೆಗೂ ಒಂದು ಸಾಂಗ್ಸಲ್ಲಾಗ್ಬೋದು, ಆಲ್ಬಮ್ ಸಾಂಗ್ಸ್ ಆಗ್ಬೋದು, ಇಲ್ಲ ಬೇರೆ ಸಿನಿಮಾಗಳಲ್ಲಿ ಒಂದೊಂದು ಪಾತ್ರನ ಮಾಡಿದ್ದಾರೆ. ಬಟ್ ಫುಲ್ ಫ್ಲೆಜ್ ಸಿನಿಮಾ ಅವ್ರದ್ದು ರಿಲೀಸ್ ಆಗ್ತಾರೆ. ಫಸ್ಟ್ ಸಿನಿಮಾ ಇದು ಸೂತ್ರಧಾರಿ. ಬಟ್ ಈ ಇಡೀ ಸಿನಿಮಾದಲ್ಲಿ ಅವ್ರನ್ನ ನೋಡಿದಾಗ ಅವರು ಇವಾಗ ಇರೋದಕ್ಕೂ ಈ ಸಿನಿಮಾಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಅಂದರೆ ತುಂಬಾ ವ್ಯತ್ಯಾಸ ಇರುತ್ತೆ. ಮತ್ತು ಅವರು ಕ್ಯಾರೆಕ್ಟರ್ ವೈಸ್ ಅಷ್ಟೇ, ಆ್ಯಕ್ಟಿಂಗ್ ವೈಸ್ ಬಂದಾಗ ನನಗೆ ಸ್ಟಾರ್ಟಿಂಗಲ್ಲಿ ಆ ಕಾನ್ಫಿಡೆನ್ಸ್ ಇತ್ತು. ಅವ್ರು ಕೇಳ್ತಿದ್ರು, ಬ್ರೋ ಆಗತ್ತಾ ಇಲ್ವಾ ಬ್ರೋ, ಇದು ತುಂಬ ಇದಿದೆ. ನಾನು ಹೇಳಿದೆ ಇಲ್ಲ ಆಗುತ್ತೆ, ಮಾಡೋಣ ಅಂತ. ಬಟ್ ಪ್ರತಿ ಒಂದು ಹೆಜ್ಜೆಯಲ್ಲೂ ನನ್ನ ಜೊತೆ ಸಾಥ್ ಕೊಟ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಬ್ರೋ, ನಾಟ್ ಓನ್ಲಿ ಫಾರ್ ಆ್ಯಕ್ಟಿಂಗ್, ಆ್ಯಸ್ ಎ ಬ್ರದರ್ ಫ್ರಮ್ ಅನದರ್ ಮದರ್. ಯಾಕಂದರೆ ಕಷ್ಟದಲ್ಲೂ ಒಬ್ಬ ಹೀರೋ ನಿಂತು ಕೆಲಸ ಮಾಡಿ ಇವತ್ತು ಈ ಸಿನಿಮಾ ಇವತ್ತು ಆಚೆ ಬರ್ತಿದ್ರೆ ಎಲ್ಲರೂ ಅವ್ರದ್ದು ಒಂದು ಸಾಥ್ ಇವತ್ತು ಇಲ್ಲ, ನಾವು ಜೊತೆಗೆ ಇರ್ತೀವಿ, ನೀವು ರಿಲೀಸ್ ಮಾಡಿ ನಾವೆಲ್ಲ ಇರೋಣ ಅಂತ. ಯಾಕಂದರೆ ಇವತ್ತು TV ರೈಟ್ಸ್ ಆಗ್ಬೋದು, ಪ್ರತಿಯೊಂದು ಡಿಜಿಟಲ್ ರೈಟ್ಸ್ ಆಗ್ಬೋದು, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಿದೆ. ಅದೆಲ್ಲ ಇದ್ದಾಗ ಆರ್ಟಿಸ್ಟ್ಗಳಲ್ಲಿ ಅರ್ಥ ಮಾಡ್ಕೊಳ್ಳೋರು ತುಂಬ ಜನ ಕಮ್ಮಿ. ಯಾಕಂದ್ರೆ ನಮ್ಮ ಕೆಲಸ ಆಯಿತು, ನಮ್ಮ ದುಡ್ಡು ಕೊಡಿ, ನಾವು ಹೋಗ್ತೀವಿ. ಈ ಥರ ಆರ್ಟಿಸ್ಟ್ಗಳು ತುಂಬ ಜನ ಇದ್ದಾರೆ. ಅದರಲ್ಲಿ ಕೆಲವರು ಪರವಾಗಿಲ್ಲ, ನೀವು ಸಿನಿಮಾ ಮಾಡಿ ನಾವು ಜೊತೆ ನಿಲ್ತೀವಿ, ಆಮೇಲೆ ನಾವು ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತೀವಿ ಅನ್ನೋರು ತುಂಬ ಕಮ್ಮಿ ಜನ. ಅದು ಬೆಳವಣಿಗೆ ಎಷ್ಟಿದೆ. ಅದರಲ್ಲಿ ನಾನು ಹೇಳ್ತೀನಿ ಪ್ರೌಡಾಗಿ, ಈಸ್ ಮೈ ಬ್ರದರ್ ಈಸ್ ಹಿಯರ್. ಚಂದನ್ ಬ್ರೋ, ಥ್ಯಾಂಕ್ ಯು. ಯಾಕಂದರೆ ನಿಮ್ಮಂಥ ಆರ್ಟಿಸ್ಟ್ಗಳೆಲ್ಲ ಬಂದ್ರೇ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟಿಗೆ ಒಂದೊಂದು ಹೆಜ್ಜೆ ಮುಂದೆ ಹೋಗುತ್ತೆ. ಯಾಕಂದರೆ ಪ್ರೊಡ್ಯೂಸರ್ಸ್, ನಿರ್ಮಾಪಕರಿಗೆ ಗೊತ್ತಿದ್ದಾರೆ, ಗೊತ್ತವ್ರಿಗೆಲ್ಲ ಕಷ್ಟ ಏನಿದೆ ಸಿನಿಮಾ ಮಾಡಿದ್ಮೇಲೆ ಹೆಂಗೆ ಇರುತ್ತೆ ರಿಲೀಸ್ಗೆಲ್ಲ ಅಂತ. ಅದೇ ಅಂಥ ಕಷ್ಟಗಳ ಜೊತೆ ಕೈ ಜೋಡಿಸಿದ್ದೀರಾ, ಅದಕ್ಕೆ ಧನ್ಯವಾದಗಳು ಹೇಳ್ತೀನಿ. ಇನ್ನು ನಮ್ಮ DOP ದಾಸ್ ಸರ್, ನಂದು ದಮಯಂತಿನೂ ಅವರೇ, ಈ ಸಿನಿಮಾನು ಅವರೇ, ಇನ್ನು ನೆಕ್ಸ್ಟ್ ಯಾರು ಮಾಡಿದ್ರು ಅವರೇನೆ. ನಾನು ಯಾಕಂದರೆ ಒಂದು ಇದರಲ್ಲಿ ಇರ್ತೀನಿ, ಟ್ರ್ಯಾಕಲ್ಲಿ ಇರ್ತೀನಿ, ಆ ಟ್ರ್ಯಾಕ್ ಬಿಟ್ಟು ಜಂಪ್ ಆಗಲ್ಲ. ಯಾಕಂದ್ರೆ ನನಗೆ ಯಾರು ಸೆಟ್ ಆಗ್ತಿರ್ತಾರೋ ಆರ್ಟಿಸ್ಟ್ಗಳು ಅಷ್ಟೇ. ಇದರಲ್ಲಿ ನಮ್ಮ ತಬ್ಲಾ ನಾನಿ ಅವರು ಇದ್ದಾರೆ, ಅವರು ಅಷ್ಟೇ ನಾನು ಸ್ಟಾರ್ಟಿಂಗ್ ಸಿನಿಮಾಯಿಂದನೂ ಜರ್ನಿ ಮಾಡ್ಕೊಂಡ್ಬರ್ತಾರೆ. ಆ ಥರ ಕೆಲವರು ಆರ್ಟಿಸ್ಟ್ಗಳಿಂದನ್ನು ಮತ್ತು ಟೆಕ್ನಿಷಿಯನ್ಸ್ನ ನಾನು ಕಂಟಿನ್ಯೂ ಜರ್ನಿ ಮಾಡ್ತಾ ಹೋಗ್ತಿರ್ತೀನಿ. ಯಾಕಂದರೆ ನನಗೆ ತುಂಬ ಕಂಫರ್ಟೇಬಲ್ ಅನಿಸುತ್ತೆ ಅದಕ್ಕೆ. ಆಮೇಲೆ ಅಪೂರ್ವ ಅವರು ಈ ಸಿನಿಮಾಗೆ ನಾಯಕಿಯಾಗಿ ಆಯ್ಕೆ ಆದರು. ಬಟ್ ಇಸ್ ವೆರಿ ಗುಡ್. ಇಡೀ ಸಿನಿಮಾ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ನಿಮ್ಮ ಪಾತ್ರನ ಅದ್ಭುತವಾಗಿ ಇದು ಮಾಡಿರ, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನಮ್ಮ ಸಂಜನಾ ಆನಂದ್ ಅವರು ಒಂದು ಸಾಂಗ್ಗೋಸ್ಕರ ನಾವು ಕೇಳಿದ್ವಿ. ಆ್ಯಕ್ಚುಲಿ ಸಿನಿಮಾ ಅವ್ರು ಮಾಡಬೇಕಾಗಿತ್ತು, ಬಟ್ ಅವ್ರು ತೆಲುಗು ಶೆಡ್ಯೂಲ್ ಬಿಸಿ ಇದ್ದಿದ್ದರಿಂದ ಒಂದು ಇದು ಮಾಡಿಕೊಂಡು, ಇಲ್ಲ ಸರ್ ನಾನು ಅಟ್ಲೀಸ್ಟ್ ಹೇಳಿದೆ, ಅಮ್ಮ ಒಂದು ಸಾಂಗ್ ಮಾಡು, ಅಟ್ಲೀಸ್ಟ್ ಚೆನ್ನಾಗಿರುತ್ತೆ. ಓಕೆ ಸಂಜೆ ಮಾಡೋದಂತ ಮಾಡಿದ್ರು. ಆ ಸಾಂಗ್ 26 ಮಿಲಿಯನ್ನು ಸಿಕ್ಕಾಪಟ್ಟೆ ಟ್ರೆಂಡಲ್ಲಿದ್ದು ಎಷ್ಟೋ ದಿನ ಇವಾಗಲೂ ಎಲ್ಲರ ಪಬ್ಬಲ್ಲಿ ಹೋದರೆ ಆ ಸಾಂಗ್ ಆಗ್ತಾನೆ ಇರ್ತಾರೆ. ಖುಷಿ ಆಗುತ್ತೆ. ಥ್ಯಾಂಕ್ ಯು ಸಂಜನಾ, ನೀನು ಆ ಸಾಂಗ್ ಮಾಡಿದ್ದು ಎಲ್ಲ ಒಂಥರ ಏನಂತಾರೆ, ಒಂದು ಚೆನ್ನಾಗಿತ್ತು, ಅದು ಎನರ್ಜಿ ಇದೆ, ಎಲ್ಲ ಡ್ಯಾಶ್ ಆಗಿದೆ. ಆಮೇಲೆ ನಮ್ಮ ಪ್ರಶಾಂತ್ ನಟ್ನ ಸರ್ ಆಗ್ಬೋದು, ಪಲ್ಲವಿ, ಸುಷ್ಮಿತಾ ಮತ್ತು ಮೀರಾ, ಇದು ತುಂಬ ಜನ ಕಲಾವಿದರು. ಇದೇ ಥರ ಇನ್ನೂ ಸುಮಾರು ಜನ ಬಂದಿಲ್ಲ.
ಅವರೆಲ್ಲ ಬೇರೆ ಶೂಟಿಂಗ್ಗಳಿದ್ದಾರೆ. ಯಾಕಂದ್ರೆ ನಮ್ಮದು ಪ್ರೆಸ್ ಮೀಟು ಇಮಿಡಿಯೇಟಾಗಿ, ಯಾಕಂದರೆ ಚಂದನ್ ಬ್ರೋ ಇವತ್ತು ಅಬ್ರಾಡ್ ಹೋಗ್ತಿದ್ದಾರೆ ಇವತ್ತು ನೈಟು, ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗ ಮಾಡಬೇಕಾಗಿತ್ತು. ಅದರಿಂದ ಇವತ್ತು ಮಧ್ಯಾಹ್ನ ಇಟ್ಕೊಂಡಿದ್ದೀವಿ. ಪ್ರತಿಯೊಬ್ಬರು ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಇದು ಮೊದಲನೇ ಪ್ರೆಸ್ ಮೀಟು. ಇನ್ನು ಸಾಂಗ್ಗಳಿದೆ, ಟ್ರೈಲರ್ ಇದೆ, ರಿಲೀಸ್ ಇವೆಂಟ್ಸ್ ಇದೆ. ಇನ್ನು ಇಲ್ಲಿಂದ ಹಬ್ಬ ಶುರು ಮಾಡ್ತೀವಿ, ಸೂತ್ರಧಾರಿ ಹಬ್ಬ ಶುರು ಇಲ್ಲಿಂದ.